ನೀವೇನಾದ್ರೂ ತಡರಾತ್ರಿ ಊಟ ಮಾಡ್ತಿದ್ದೀರಾ? ನನಗೆ ಹಸಿವಾಗುತ್ತೆ, ಅವಾಗ ಯಾವಾಗ್ ಬೇಕಾದ್ರೂ ನಾನು ಊಟ ಮಾಡ್ಬಹುದು ಅಂತ ಹೇಳಿ ನೀವು ಅನ್ಕೊಳ್ತಾ ಇದ್ದೀರಾ. ಇದೆಲ್ಲವೂ ಕೂಡ ನಮ್ಮ ಆರೋಗ್ಯದ ಜೀವನ ಶೈಲಿಯ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಬೊಜ್ಜು ಕೂಡ ಬರೋದಕ್ಕೆ ಇದು ಮೇನ್ ಆಗಿ ಕಾರಣವಾಗುತ್ತೆ ಅಂತ ಹೇಳ್ಬೋದು. ನಮ್ಮ ದಿನಚರಿ ಆಗಿರ್ಲಿ, ನಮ್ಮ ಆರೋಗ್ಯ ಆಗಿರ್ಲಿ, ನಮ್ಮ ಜೀವನ ಶೈಲಿಯು ಕೂಡ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಇರಬೇಕು ಅಂತಾನೆ ಆಹಾರ ತಜ್ಞರು ಕೂಡ ಹೇಳ್ತಾರೆ. ನೀವೇನಾದ್ರೂ ರಾತ್ರಿ ಹೊತ್ತು ಮಧ್ಯರಾತ್ರಿಲಿ ಊಟ ಮಾಡೋದನ್ನ ಇವತ್ತೇ ನಿಲ್ಲಿಸ್ಬಿಡಿ. ನೀವೇನಾದ್ರೂ ಮಧ್ಯರಾತ್ರಿ ಊಟ ಮಾಡೋದ್ರಿಂದ ನಿಮ್ಮ ದೇಹದ ಮೇಲೆ ಸಾಕಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿಯಾಗಿ ನಿಮ್ಮ ದೇಹದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು. ರಾತ್ರಿ ಹೊತ್ತು ನೀವು ವಿಶ್ರಾಂತಿಯ ಸ್ಥಿತಿಯಲ್ಲಿರ್ತೀರಾ. ಆ ಟೈಮಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಆಹಾರವನ್ನ ಸೇವಿಸಬಾರದು. ಲಘು ಪ್ರಮಾಣದಲ್ಲಿಯೂ ಕೂಡ ನೀವು ಆಹಾರವನ್ನ ಸೇವಿಸಬೇಕಾಗತ್ತೆ. ಅದೇ ರೀತಿಯಾಗಿ ಎಂತಹ ಪದಾರ್ಥಗಳನ್ನ ಸೇವಿಸಬೇಕು ಅಂತ ಅಂದ್ರೆ ಹಣ್ಣು, ತರಕಾರಿ ಹಾಗೆ ಡ್ರೈ ಫ್ರೂಟ್ಸ್ ಪದಾರ್ಥಗಳನ್ನ ಕೂಡ ನೀವು ರಾತ್ರಿ ಹೊತ್ತು ಸೇವಿಸಬೇಕಾಗುತ್ತೆ. ನೀವೇನಾದ್ರೂ ರೈಸ್ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಆಹಾರವನ್ನ ಸೇವಿಸೋದ್ರಿಂದ ನಿಮ್ಮ ಬೊಜ್ಜು ಕೂಡ ಜಾಸ್ತಿ ಆಗ್ತಾನೆ ಬರುತ್ತೆ. ನಿಮ್ಮ ಆಹಾರದಲ್ಲಿ ಪೌಷ್ಟಿಕಾಂಶ ಅಷ್ಟೇ ಇರೋದಲ್ಲದೆ ನೀವು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಆಹಾರ ಸೇವನೆ ಮಾಡುವುದು ಕೂಡ ಬಹಳಷ್ಟು ಮುಖ್ಯವಾಗಿರುತ್ತೆ. ಇದು ನಮ್ಮ ಜೀವನ ಶೈಲಿಯೂ ಕೂಡ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಕೂಡ ಬೊಜ್ಜಿನಿಂದ ಬಳಲ್ತಾ ಇರ್ತೀರಾ, ನಿಮ್ಮ ವೇಟ್ ಲಾಸ್ಗೂ ಕೂಡ ಇದೊಂದು ದೊಡ್ಡ ಪ್ರಮುಖವಾದ ಕಾರಣ ಅಂತಾನೆ ಹೇಳ್ಬೋದು. ನಿಮ್ಮ ಜೀವನ ಶೈಲಿಯನ್ನ ಹಿಂದೆ ನೀವು ಕರೆಕ್ಟ್ ಮಾಡ್ಕೊಳ್ಬಹುದು. ಇನ್ಮೇಲಿಂದ ರಾತ್ರಿ ಹೊತ್ತು ನೀವು ಜಾಸ್ತಿ ಫುಡ್ ಅನ್ನ ಸೇವಿಸುವುದು ಕಡಿಮೆ ಮಾಡ್ಕೊಳ್ಳಿ. For business and personal promotions in Suman TV Kannada, please contact 9686376663.